ನಿಮ್ಮ ಜೀವನದಲ್ಲಿ ನಿಮಗೆ ಒಳಶತ್ರುಗಳು ಇದ್ದರು ಅಂತಂದರೆ, ಒಳಶತ್ರುಗಳು ಅಂತಂದರೆ ಗೊತ್ತಾಯ್ತಲ್ರಿ, ನಮ್ಮ ಸುತ್ತಮುತ್ತಲೇ ಇರ್ತಾರೆ, ನಮ್ಮ ರಕ್ತ ಸಂಬಂಧಿಗಳೇ ಆಗಿರ್ತಾರೆ, ನಮ್ಮ ಎದುರುಗಡೆ ನಮ್ಮನ್ನು ಹಾಡಿ ಹೊಗಳ್ತಾ ಇರ್ತಾರೆ, ಅವರನ್ನು ಒಳಶತ್ರುಗಳು ಅಂತಾರೆ. ಅಂಥವ್ರು ಇದ್ದರು ಅಂತಂದರೆ ನಮಗೆ ನಾವು ಬೇಜಾರು ಪಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ರೀ, ಇನ್ನೂ ಖುಷಿ ಪಡ್ಬೇಕು ರೀ. ಯಾಕೆಂದರೆ ಅವರೆಲ್ಲರೂ ನಮ್ಮ ಲೆವೆಲಿಗೆ ಮುಟ್ಟೋಕ್ಕೆ ಸಾಧ್ಯನೇ ಇರೋದಿಲ್ಲ ರೀ. ಅವರು ಯಾವತ್ತಿದ್ರೂ ನಮ್ಮನ್ನು ಆ ಲೆವೆಲ್ಲಿಗೆ ನೋಡ್ತಿರ್ತಾರೆ. ಆ ಲೆವೆಲ್ಲಿಗೆ ಅವ್ರು ಬಂದು ಮುಟ್ಟೋಕೆ ಆಗಂಗಿಲ್ಲ ಅಂತ ಹೇಳಿ ಅವರು ಹೊಟ್ಟೆ ಉರ್ಕೊತಿರ್ತಾರೆ. ಹಾಗಾಗಿ ನಾವು ಬೇಜಾರು ಪಡುವಂಥ ಅವಶ್ಯಕತೆ ಇಲ್ಲ. ನಾವು ನಮ್ಮ ಪಾತ್ರವನ್ನು ತುಂಬ ಚೆನ್ನಾಗಿ ನಿರ್ವಹಿಸ್ತಾ ಇರ್ತೀವಿ. ಆ ನಿರ್ವಹಣೆ ಅವರಿಂದ ಸಾಧ್ಯ ಆಗೋದಿಲ್ಲ ರೀ, ಅವ್ರಿಗೆ ಅದನ್ನು ನಿರ್ವಹಣೆ ಮಾಡೋಕೆ ಆಗ್ತಾ ಇರೋದಿಲ್ಲ. ಹಾಗಾಗಿ ನಮ್ಮ ಬಗ್ಗೆ ಅವರು ಹೊಟ್ಟೆ ಉರ್ಕೋತಿರ್ತಾರೆ. ಆಮೇಲೆ ಇಲ್ಲ ಸಲ್ಲದ ಒಂದು ಸ್ವಲ್ಪನೂ ಅದಕ್ಕೆ ತಳ ಬುಡ ಏನು ಇರಲಾರ್ದ ಇರುವಂಥವು ಎಲ್ಲ ಸುಳ್ಳುಗಳನ್ನು ಮತ್ತೊಬ್ಬರ ಹತ್ರ ಹೇಳ್ತಾ ಹೋಗ್ತಾರೆ. ಮತ್ತೊಬ್ಬರಂದ್ರೆ ಯಾರು ಗೊತ್ತ್ರಿ, ಅವರು ಯಾರ ಹತ್ರ ಹೇಳ್ತಿರ್ತಾರೆ ನೋಡ್ರಿ, ಅವರಿಗೆ ಇವಳು ಸುಳ್ಳು ಹೇಳ್ತಿದ್ದಾರೆ, ಇವರು ಸುಳ್ಳು ಹೇಳ್ತಿದ್ದಾರೆ ಅಂತ ಗೊತ್ತಿರ್ತೈತ್ರಿ. ಆದರೂ ಅವರು ಸುಮ್ಮನೆ ಕೇಳಿಸ್ಕೊಳ್ತಾ ಇರ್ತಾರೆ, ಒಳಗೊಳಗೆ ಅಂತಿರ್ತಾರೆ, ನೀನು ಎಂಥ ಮೂರ್ಖ ಇದ್ದೆ, ಹೋಗೆ ನೀನು ಅವ್ರ ಲೆವೆಲಿಗೆ ಮುಟ್ಟೋಕ್ಕಾಗಲ್ಲ, ಅದಕ್ಕೆ ಈ ರೀತಿ ಎಲ್ಲ ಹೇಳ್ತಾ ಇದೆಯಾ, ಹಾಂ ಹೇಳು, ಇನ್ನೂ ನಿನ್ನ ಒಂದು ಕಳಪೆ ಮಟ್ಟ ಏನಿದೆ ಅದನ್ನು ತೋರಿಸು ಅಂತ ಅವ್ರು ಕೇಳ್ತಾ ಇರ್ತಾರೆ. ಹಾಗಾಗಿ ಇಂಥ ಹಿತಶತ್ರುಗಳು, ಇಂಥ ಒಳಶತ್ರುಗಳಿದ್ದರೆ ನಾವು ಬೇಜಾರಾಗಬಾರ್ದು ರೀ, ನಾವು ಇನ್ನೂ ಖುಷಿ ಪಡ್ಬೇಕು. ಯಾಕೆ ಅಂತಂದರೆ ನಾವು ಇಲ್ಲಿರ್ತೀವಿ, ನಮ್ಮ ಪಾತ್ರವನ್ನು ಜೀವನದಲ್ಲಿ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇರ್ತೀವಿ. ನಾವು ಅಲ್ಲೇ ಇರೋಣ ರೀ, ಅವರಲ್ಲಿ ನೆಲಕ್ಕೆ ಬಿದ್ದು ಉಳ್ಳಾಡಲಿ ರೀ. ಹಾಗಾಗಿ ಬೇಜಾರು ಪಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ.